ಸಾಕಷ್ಟು ಅಂದ್ರೆ ನಿಮ್ಮ ಒಂಥರ ನಿಮ್ಮ ಕಂಪ್ನಿಗೆ ಅವರು ಇದಾಗಿದ್ರು, ಸುಹಾಸಿನಿ ಅವರು ಹೌದು. ಸಾಕಷ್ಟು ಚಿತ್ರಗಳಲ್ಲಿ ಅಲ್ಲ, ಅವರು. ನಾವು ಅವರಿಗೆ ಸುಹಾಸಿನಿ ಅವರಿಗೆ ಬಿಗ್ಗೆಸ್ಟ್ ಬ್ರೇಕಲ್ಲಿ ಲೈಫಲ್ಲಿ ಕೊಟ್ಟಿದ್ದೇ ಬಂಧನ ಅಲ್ಲ. ಎಸ್. ಯಾಕಂದರೆ ಆಕೆಗೆ ಹ್ಮ್. ಈಗೇನು ಗ್ಲಾಮರ್ ಇಲ್ಲ ಅನ್ನೋ ಒಂದು ಇದು ತಂದುಬಿಟ್ಟಿದ್ರು. ಏಳೇನು ಜಯಪ್ರದಾ ಅಲ್ಲ, ಶ್ರೀದೇವಿ ಅಲ್ಲ, ನೋಡೋಕ್ಕೆ ಅಂಥ ಏನು ಬ್ಯೂಟಿಫುಲ್ ಆಗಿಲ್ಲ ಅಂತ. ಬಟ್ ಆಸ್ ಎ ಡೈರೆಕ್ಟರ್ ನನಗೆ ಆಕೆ ಕಣ್ಣು, ಆಕೆ ಸ್ಮೈಲು ನನಗೆ ಭಾಳ ಇಷ್ಟ ಆಗಿತ್ತು. ಅವಳನ್ನು ನೋಡಿದ್ದೆ ನನ್ನ ತಂಗಿ ಜೊತೆಯಲ್ಲಿ ಬೆಂಕಿಯಲ್ಲಿ ಅರಳಿದ ಹೂ ಚಿತ್ರದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು. ನಾನು ಬಂಧನ ಶೂಟ್ ಮಾಡಿಬಿಟ್ಟಿದ್ದೆ, 15 ದಿವಸ ಶೂಟಿಂಗ್ ಆಗೋಗ್ಬಿಟ್ಟಿತ್ತು. ವಿಷ್ಣು ಸೋಲೋ ವರ್ಕ್ ಎಲ್ಲ ತೆಗೆದುಬಿಟ್ಟಿದ್ದೆ. ಹೀರೋಯಿನೇ ಇರಲಿಲ್ಲ, ಯಾರನ್ನ ಹಾಕೋದು ಅಂತ. ಆರ್ತಿ ಅವತ್ತು ಇರಲಿಲ್ಲ, ಇನ್ಯಾವ ಹೀರೋಯಿನ್ಸು ಆ ಕ್ಯಾರೆಕ್ಟ್ರಿಗೆ ಹೊಸಬ್ರು ಸಿಗ್ತಾ ಇರಲಿಲ್ಲ. ಕೊನೆಗೆ ನಾನು ನನ್ನ ತಂಗಿನೇನೋ ನೋಡೋಕ್ಕೆ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ನಾನು ದಿಲೀಪ್ ಕುಮಾರ್ ಪಿಕ್ಚರ್ ಮಾಡ್ತಾಯಿದ್ದೆ, ಅಕ್ಕ ದರ್ಯಾ ಅಂತ. ದಿಲೀಪ್ ಕುಮಾರ್ ಮತ್ತು ರೇಖಾ ಅದ್ರ ಸೆಟ್ ರೆಡಿ ಆಗ್ತಿತ್ತು ಪಕ್ಕದ ಫ್ಲೋರಲ್ಲಿ. ನೋಡೋಕ್ಕೆ ಹೋದಾಗ ನನ್ನ ತಂಗಿ ಅಲ್ಲಿ ಇದ್ಲು, ಬಾ ಅಂತ ಸೆಟ್ಗೆ ಕರೆದ್ಲು. ಸರಿ ಅಂತ ನಾನು ಅಲ್ಲಿ ಸುಹಾಸಿನಿ ನೋಡೋಕ್ಕೆ ಆಗಲಿಲ್ಲ, ಅವಳೆಲ್ಲ ಮೇಕಪ್ ರೂಮಲ್ಲಿದ್ಲು. ಸರಿ, ನಾನು ಮುಗಿಸ್ಕೊಂಡು ರಾತ್ರಿ ಎಡಿಟಿಂಗಿಂದ, ನಾನು ಹಿಂದಿ ಪಿಕ್ಚರ್ ಎಡಿಟಿಂಗಿಂದ ವುಡ್ಲ್ಯಾಂಡ್ಸ್ ಹೋಟೆಲ್ ಲಿಫ್ಟಿಗೆ ಬಂದೆ. ನನ್ನ ತಂಗಿನೂ ಸುಹಾಸಿನಿ ಬಂದರು. ಇಂಟ್ರಡ್ಯೂಸ್ ಮಾಡಿದ್ರು, ಇದು ಮೈ ಬ್ರದರ್ ಹಾಗೆ ಅಂತ ಮೀಟ್ ಮಾಡಿದ್ವಿ. ಆ ಲಿಫ್ಟಲ್ಲಿ 1ನೇ ಗ್ರೌಂಡ್ ಫ್ಲೋರಿಂದ 4th ಫ್ಲೋರ್ ಹೋಗೋ ಅಷ್ಟೊತ್ತಿಗೆ ನನ್ನ ಮನಸ್ಸಲ್ಲಿ, ಏಕೆಂದರೆ ಅವಳು ಮಾತಾಡಿದ್ದು, ನಕ್ಕಿದ್ದು, ಅವಳ ಲುಕ್ಕು, ಅವಳ ಐಸು, ಅವಳು ಇದು ಎಲ್ಲನೂ ಈಕೆನೇ ನಮ್ಮ ನಂದಿನಿ ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೆ. ಸರ್, ಕೇಳ್ತಾ ಇದ್ರಿ ಸರ್ ಯಾವಾಗ, ಅಂದರೆ ನಿಮ್ಮ ಕಂಪ್ನಿಯಲ್ಲೇ ಸಾಕಷ್ಟು ಅವಕಾಶ ಕೊಟ್ಟಿದ್ರಿ, ನಿಮ್ಮ ಡೈರೆಕ್ಷನಲ್ಲೇ ಆ್ಯಕ್ಟ್ ಮಾಡಿದ್ರು, ಬರೀ ಸುಹಾಸಿನಿ ಅವ್ರನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀರಿ ಅಂತ ಏನಾದ್ರು ಕೇಳ್ತಾ ಇದ್ದೀರಾ ಅಂತ ಇಂಡಸ್ಟ್ರಿಯಲ್ಲಿ? ಇಲ್ಲ, ಆ ಥರ ನಾನು ಜಯಪ್ರದನ್ ಜೊತೆನೂ ಮಾಡಿದ್ದೀನಿ, ಹೂವು ಹಣ್ಣು ಲಕ್ಷ್ಮಿ ಜೊತೆ ಮಾಡಿದ್ದೀನಿ. ಆ ಥರ ಇಲ್ಲ, ನನ್ನ ಕ್ಯಾರೆಕ್ಟ್ರಿಗೆ ಏನು ಬೇಕು ಅದು ಕರೆಕ್ಟಾಗಿ ನಾನು ಹೀರೋಯಿನ್ನ ನೋಡ್ತಾ ಇದ್ದಿದ್ದು. ಅಂದರೆ ಅವರು ನೀವು ಹೇಳ್ದಂಗೆ ಸೆಟಲ್ ಆಗಿ ಕಣ್ಣಲ್ಲೇ ಆ್ಯಕ್ಟ್ ಮಾಡೋದು, ಆ ಥರ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್ಸ್, ಅದರಲ್ಲಿ ಎರಡನೇ ಮಾತೇ ಇಲ್ಲ. ನಮಗೆ ಸುಹಾಸಿನಿ ಒಂದು ವಜ್ರ ಅಲ್ಲಿ ಕೂತ್ಕೋತು ಕರೆಕ್ಟಾಗಿ, ಆವಾಗ ಆ ಜ್ಯುವೆಲ್ ಕಂಪ್ಲೀಟ್ ಆಯಿತು ಅಂತಾರಲ್ಲ ಹಾಗೆ. ಬಂಧನದಲ್ಲಿ ವಿಷ್ಣುವರ್ಧನ್ ಜೊತೆಗೆ ಒಂದು ಸುಹಾಸಿನಿ ಎಕ್ಸ್ಟ್ರಾರ್ಡನರಿ ಪೇರ್ ಆಯಿತು. ಬಂಧನದಲ್ಲಿ ಈ ಬಂಧನ ಹಾಡಿನಲ್ಲಿ ವಿಷ್ಣು ಸರ್ಗೆ ಅವಕಾಶ ಕೊಡಲಿಲ್ಲ ಅಂತೇನೋ ಫ್ಯಾನ್ಸ್ ಗಲಾಟೆ. ನನಗೆ ಫಸ್ಟ್ ಡೇ ಫ್ಯಾನ್ಸ್ ಎಲ್ಲ ಗಲಾಟೆ ಮಾಡಿದ್ರು, ಸರ್ ಈ ಟೈಟಲ್ ಸಾಂಗ್ನ ನೀವು ತೆಗೆದು ಅಜಯ್ ಜಗದೀಶ್ ಕೂಡ, ಇಲ್ಲಪ್ಪ ಕಥೆಯಲ್ಲಿ ಬಂದಿದೆ, ನೀವು ಸೆಕೆಂಡ್ ಹಾಫಲ್ಲಿ ನೋಡಿ ಇದಕ್ಕಿಂತ ಒಳ್ಳೆ ಸಾಂಗ್ ಇದೆ. ಇಲ್ಲ ಸರ್ ಅಂತ ಸ್ವಲ್ಪ ಗಲಾಟೆ ಮಾಡೋದು. ನಾನು ಹೇಳಿದೆ, ನೋಡ್ರಿ ನೋಡೋಂಗಿದ್ರೆ ನೋಡಿ ಪಿಕ್ಚರ್ನ, ಇದ್ರ ಹೋಗ್ತಾ ಇರಿ ಮನೆಗೆ, ನೀವೆಲ್ಲ ಡೈರೆಕ್ಟ್ ಮಾಡೋಕ್ಕೆ ಬರಬೇಡಿ, ನಮ್ಗೇನು ಅಂತ ಗೊತ್ತು, ನೀವು ಆದಮೇಲಿಂದ ಪಿಕ್ಚರ್ ಮುಗಿದ್ಮೇಲೆ ನನಗೆ ಹೇಳಿ ಅಂತ. ಪಿಕ್ಚರ್ ನೋಡಿದ್ಮೇಲೆ ಅವ್ರಿಗೆ ಲಾಸ್ಟಲ್ಲಿ ಆ ಪ್ರೇಮದ ಕಾದಂಬರಿ ಹಾಡು ನೋಡ್ಬಿಟ್ಟು ಬಂದು ನನಗೆಲ್ಲ ಅಡ್ಡ ಬಿಟ್ಬಿಟ್ರು, ಸರ್ ಎಂಥ ಹಾಡು ಸರ್, ಸಾರಿ ಸರ್ ಅಂತ. ಹಾಗೆ ಒಂದೊಂದು ಸರಿ ಅವ್ರಿಗೆ ಸೆಕೆಂಡ್ ಹಾಫ್ ಏನಾಗುತ್ತೆ ಅಂತ ಗೊತ್ತಿಲ್ಲದೇ ಆ ಫಸ್ಟ್ ಹಾಫಲ್ಲಿ ಅಷ್ಟು ಮಾತಾಡಿದ್ರು. ಅದರಲ್ಲಿ ಕೆಲವರು ವಿಷ್ಣುವರ್ಧನ್ ವಿರೋಧಿಗಳು ಇರ್ತಾರೆ, ಅವರು ಬಂದಿರ್ತಾರೆ ಪಿಕ್ಚರ್ ನೋಡೋಕ್ಕೆ, ಅವ್ರು ಆ ಥರ ಹೇಳಿರ್ಬೋದು ಅನ್ನೋ ಒಂದು ಭಾವನೆ.